ಗಜಪ್ರಸವದಂತಿದ್ದಂತಹ ಜಾತಿ ಗಣತಿ ಮಂಡನೆ ಆಗಿದೆ. ಈಗ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ರಾಜ್ಯ ಸರ್ಕಾರದ ನಡೆ ಈ ವಿಚಾರದಲ್ಲಿ ಏನಾಗಿರುತ್ತೆ, ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗುವ ಸಾಧ್ಯತೆಯೇ ಜಾಸ್ತಿ ಅಂತ ಹೇಳಲಾಗ್ತಿದೆ. ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಅಪೂರ್ಣ ಆಗಿದೆ. ನಿನ್ನೆ ವರದಿಯ ಕುರಿತು ಯಾವುದೇ ರೀತಿಯ ತೀರ್ಮಾನಕ್ಕೆ ಬಂದಿಲ್ಲ. ಒಮ್ಮತಕ್ಕೆ ಬರಲು ಸಭೆ ವಿಫಲವಾಗಿದೆ. ಸುಮಾರು 2.5 ಗಂಟೆಗಳ ಕಾಲ ನಡೆದಂತಹ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಹಾವು ಸಾಯಲಿಲ್ಲ, ಕೋಲು ಕೂಡ ಮುರಿಲಿಲ್ಲ ಎಂಬಂತೆ ನಿನ್ನೆಯ ಚರ್ಚೆ ನಡೆದಿದೆ. ಜೊತೆಗೆ ಲಿಂಗಾಯತ ಒಕ್ಕಲಿಗ ಸಚಿವರು ತೀವ್ರವಾಗಿ ದೊಡ್ಡ ಮಟ್ಟದಲ್ಲಿ ಜಾತಿ ಗಣತಿಯನ್ನು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಈಗ ಜಾತಿ ಗಣತಿಯ ವಿಚಾರದಲ್ಲಿ ಇಡುವಂತಹ ಮುಂದಿನ ಹೆಜ್ಜೆ ಇದೆಯಲ್ಲ, ಅದೇ ಈಗ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಲಿಂಗಾಯತ ಒಕ್ಕಲಿಗ ಸಮುದಾಯಗಳ ಪ್ರಬಲ ವಿರೋಧದಿಂದಲೇ ಇಕ್ಕಟ್ಟಿಗೆ ಸಿಲುಕುವಂತಹ ಪರಿಸ್ಥಿತಿ. ಅದೇ ಸಂದರ್ಭದಲ್ಲಿ ಅಹಿಂದ ಸಚಿವರು ವರದಿಯನ್ನು ಜಾರಿ ಮಾಡಬೇಕು ಅಂತ ಒತ್ತಾಯ. ವರದಿ ಪರ ಸಂಪುಟ ಸಭೆಯಲ್ಲಿ ಅಹಿಂದ ಸಚಿವರು ಬ್ಯಾಟ್ ಬೀಸಿದ್ದಾರೆ. ಪ್ರಬಲ ವರ್ಗಗಳು ವರ್ಸಸ್ ಅಹಿಂದ ವರ್ಗಗಳ ನಡುವೆ ಜಾತಿ ಜಟಾಪಟಿಗೆ ವೇದಿಕೆ ನಿನ್ನೆ ಸೃಷ್ಟಿಯಾದಂಗಿತ್ತು. ಹೀಗಾಗಿ ಸಭೆಯಲ್ಲಿ ಯಾವುದೇ ಸ್ಪಷ್ಟ ತೀರ್ಮಾನಕ್ಕೆ ಬರೋದಕ್ಕಾಗಿಲ್ಲ. ಡಿಸಿಷನ್ ಪೆಂಡಿಂಗ್ ಇಟ್ಟಿದ್ದಾರೆ. ವಿಶೇಷ ಕ್ಯಾಬಿನೆಟ್ನಲ್ಲಿ ನೆಕ್ಸ್ಟ್ ಮೇ 2ನೇ ತಾರೀಕು ಅಟ್ಲೀಸ್ಟ್ ಡಿಸೈಡ್ ಆಗತ್ತಂತ ಕೇಳಿದ್ರೆ ಈ ಕ್ಷಣಕ್ಕೆ ಅದನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವರೆಲ್ಲ ಹೇಳ್ತಿದ್ದಾರೆ ಅಧ್ಯಯನ ಮಾಡೋದಕ್ಕೆ ನಮ್ಗೆ ಇನ್ನೂ ಟೈಮ್ ಬೇಕು ಅಂತ ಕೇಳಿದ್ದಾರೆ. ಸೊ ಅಲ್ಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಬಹುದು. ಆಮೇಲೆ ನಂಬರ್ಸ್ನ ಏಕಾಏಕಿ ಕಡಿಮೆ ತೋರಿಸಿರೋದಕ್ಕೆ ಏನಾದರೂ ಒಂದು ರೀಸನ್ ಬೇಕಲ್ವಾ. ಈಗ 17% ಇದ್ದವ್ರು ಸಡನ್ ಆಗಿ ಆಲ್ ಆಫ್ ಅ ಸಡನ್ 11% ಬಂದ್ರು ಅಂದ್ರೆ 6% ಜನ ಏಕಾಏಕಿ ಕುಂದ್ ಹೋಗಿದ್ ಹೇಗೆ ಅನ್ನೋದು ಒಂದು ಅಟ್ಲೀಸ್ಟ್ ಒಂದು ವಿವರಿಸೋ ಕೆಲಸ ಯಾರಿಂದಾದ್ರೂ ಆಗ್ಬೇಕಲ್ವಾ. ಏನಾದ್ರೂ ನರರೋಗಗಳಿಂದ ಸತ್ರ ಅಥವಾ ಭೂಕಂಪ ಅವ್ರು ಇದ್ದಿದ್ದ ಜಾಗದಲ್ಲೇ ಆಯ್ತಾ, ವಿವರ ಕೊಡ್ಬೇಕಲ್ವಾ. ಸುಮ್ಮನೆ 11% ಅಂತ ತೋರಿಸಿದ್ರೆ ಒಪ್ಪೋದಕ್ಕೆ ಯಾವ ಸಮುದಾಯ ಕೂಡ ಒಪ್ಪಲ್ಲ. ಅದೇ ಇಕ್ಕಟ್ಟು ಈಗ ಸಚಿವರಿಗೂ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಇಕ್ಕಟ್ಟಲ್ಲಿ ಇದ್ದಾರೆ ಸಚಿವರು ಅಂತ ಹೇಳಿದ್ರು ಕೂಡ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯ ಎತ್ತುತ್ತಾ ಇರುವಂತಹ ಕೆಲ ಪಾಯಿಂಟ್ಸ್ ತುಂಬಾ ವ್ಯಾಲಿಡ್ ಇದೆ. ಸೊ ಏನ್ ಮಾಡಬಹುದು ಅಂತ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮಮತಾ ಸುದೀರ್ಘವಾಗಿ 2.5 ಗಂಟೆಗಳ ಕಾಲನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ಒಕ್ಕಲಿಗ ಲಿಂಗಾಯತ ಸಚಿವರು ಸಾಕಷ್ಟು ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಯಾಕೆಂದರೆ ಅವರ ಸಮುದಾಯದವರು ಈಗಾಗಲೇ ಸಭೆಗಳನ್ನ ಮಾಡಿ ಒಂದಷ್ಟು ವಿಚಾರಗಳನ್ನ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಮಾಡುವ ನಿಟ್ಟಿನಲ್ಲಿ ಸಚಿವರಿಗೆ ಮಾರ್ಗದರ್ಶನ ಮಾಡಿದರು. ಆ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ. ಆದರೂ ಕೂಡ ಇಲಾಖೆಯಿಂದ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮತ್ತಷ್ಟು ಸ್ಪಷ್ಟೀಕರಣ ಬೇಕಾಗಿದೆ ಅನ್ನುವಂಥ ಮಾತು ಕೂಡ ನಿನ್ನೆ ಸಭೆಯಲ್ಲಿ ಕೇಳಿ ಬಂದಿತ್ತು. ಹಾಗಾಗಿ ಇಲಾಖೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅವರು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರಿಂದ ಒಂದಷ್ಟು ಸ್ಪಷ್ಟೀಕರಣವನ್ನು ಈಗ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರುಗಳು ಒಂದಷ್ಟು ಆಕ್ಷೇಪಗಳನ್ನ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ಕೊಳ್ಳಿ. ಅದಕ್ಕೆ ಏನೆಲ್ಲ ಸ್ಪಷ್ಟೀಕರಣವನ್ನು ಇಲಾಖೆಯಿಂದ ಕೊಡಬೇಕು ಅದನ್ನ ಸಬ್ಮಿಟ್ ಮಾಡುವ ಕೆಲಸ ಕೂಡ ಆಗ್ತಾ ಇದೆ. ಹಾಗಾಗಿನೇ ಮುಂದಿನ ಸಚಿವ ಸಂಪುಟ ಸಭೆಗೆ ಮುಂದೂಡಿಕೆ ಮಾಡೋದಕ್ಕೆ ಒಂದು ಕಾರಣ. ಇನ್ನೊಂದು ಲಿಖಿತ ರೂಪದ ಅಭಿಪ್ರಾಯಗಳನ್ನು ಸಲ್ಲಿಕೆ ಮಾಡಿ ಅನ್ನುವಂಥದ್ದು. ಜೊತೆಗೆ ನಿನ್ನೆ ಜಟಾಪಟಿ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಏಕಾಏಕಿ ಆತುರದ ತೀರ್ಮಾನ ಯಾವುದು ಮಾಡಬಾರದು ಅನ್ನುವಂತಹ ಒಂದು ಜಾಣ ನಡೆಗೆ ಮುಖ್ಯಮಂತ್ರಿಗಳು ಕೂಡ ಮೊರೆ ಹೋದ್ರು. ಹಾಗಾಗಿ ಮುಂದಿನ ವಿಶೇಷ ಸಚಿವ ಸಂಪುಟ ಸಭೆಗೆ ಎಲ್ಲವನ್ನೂ ಕೂಡ ತಯಾರಿ ಮಾಡ್ಕೊಂಡು ಬಂದು ಚರ್ಚೆ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಬರಲಾಯಿತು. ಮೇ 2ನೇ ತಾರೀಕು ಸಚಿವ ಸಂಪುಟ ಸಭೆ ಇದೆ. ಅವತ್ತು ಏನೆಲ್ಲ ತೀರ್ಮಾನ ಆಗುತ್ತೆ ಕಾದು ನೋಡಬೇಕು. ಒಂದು, ಇಲಾಖೆಯಿಂದ ಏನೆಲ್ಲ ಸ್ಪಷ್ಟೀಕರಣ ಕ್ಲಾರಿಫಿಕೇಶನ್ಗಳನ್ನು ತಗೊಳ್ತಾರೆ ಸಚಿವರು, ಆ ನಿಟ್ಟಿನಲ್ಲಿ ಅವರ ಅಭಿಪ್ರಾಯ ಏನಿರುತ್ತೆ ಅನ್ನುವಂಥದ್ದು. ಕೆಲವೊಂದು ವರ್ಗಗಳನ್ನ ಬೇರೆ ಪ್ರವರ್ಗಗಳಿಗೆ ಸೇರಿಕೆ ಮಾಡಿರುವಂಥದ್ದು, ಒಳಪಂಗಡಗಳ ಜನಸಂಖ್ಯೆ ಕಡಿಮೆ ಆಗಿರುವಂಥದ್ದು, ಎಲ್ಲ ಆಕ್ಷೇಪಗಳಿಗೂ ಕೂಡ ಇಲಾಖೆಯಿಂದ ಸ್ಪಷ್ಟೀಕರಣ ಪಡ್ಕೊಂಡು ರಹಸ್ಯ ಸಭೆ ಮಾಡಿ ಒಮ್ಮತದ ಅಭಿಪ್ರಾಯ ಪಡ್ಕೊಂಡು ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ತಮ್ಮ ಅಭಿಪ್ರಾಯಗಳನ್ನ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಬ್ಮಿಟ್ ಮಾಡ್ತಾರೆ. ಹಾಗಾಗಿನೇ ಒಟ್ಟಾರೆಯಾಗಿ ಈ ಒಂದು ಸಚಿವ ಸಂಪುಟದಲ್ಲಿ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಾದರೂ ಒಮ್ಮತಕ್ಕೆ ಅಥವಾ ಸರ್ಕಾರ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಕುತೂಹಲ ಮನ ಮಾಡಿದೆ. ಆಗ್ಲೂ ಕೂಡ ಆಗದಿದ್ದಲ್ಲಿ ಮುಂದೇನು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅಂತ ಮಸೂದ್, ಪೊಲಿಟಿಕಲ್ ಪರ್ಪಸ್ ಸರ್ವ್ ಆಯ್ತಾ ಅಂತ ಅಂದ್ರೆ ಮುಖ್ಯಮಂತ್ರಿಗಳು ಯಾವ ಪೊಲಿಟಿಕಲ್ ಪರ್ಪಸ್ ಅನ್ನ ಯಾವ ಸಮುದಾಯದ ಪ್ರಬಲ ನಾಯಕರನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ರ ಅದು ಈಡೇರ್ದಂಗೆ ಕಾಣಿಸ್ತಾ ಇದೆ. ಈಗ ಎಲ್ರಿಗೂ ಅದೇ ಟೆನ್ಷನ್. ರಾಜಕೀಯವಾಗಿ ಈ ಒಂದು ಚರ್ಚೆ ವರದಿ ಸಾಕಷ್ಟು ಚರ್ಚೆಗಳನ್ನು ಕೂಡ ಹುಟ್ಟುಹಾಕಿದೆ. ಈಗ ಹೈಕಮಾಂಡ್ ಆಜ್ಞೆ ಇದೆ ಅನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ಈಗಾಗಲೇ ಸರ್ಕಾರ ಬಂದು 2 ವರ್ಷ ಆಗಿದೆ, ಇನ್ನೂ ಕೂಡ ಜಾರಿಯಾಗಿಲ್ಲ, ಪ್ರಣಾಳಿಕೆಯಲ್ಲೂ ಕೂಡ ಉಲ್ಲೇಖ ಆಗಿದೆ, ಅಹಿಂದ ವರ್ಗದವರಿಂದಲೂ ಕೂಡ ಒತ್ತಡ ಇದೆ. ಹಾಗಾಗಿ ಈ ಎಲ್ಲ ಕಾರಣಕ್ಕಾಗಿ ಜೊತೆಗೆ ರಾಜಕೀಯವಾಗಿ ಕಾಂಗ್ರೆಸ್ ಒಳಗಡೆ ಏನೆಲ್ಲ ಸಂಘರ್ಷ ನಡೀತಾ ಇದೆ, ಕುರ್ಚಿ ಕಿತ್ತಾಟ, ಆ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಮಂಡನೆ ಮಾಡಲೇಬೇಕಾಯಿತು. ಮಂಡನೆ ಮಾಡಿದ್ರು. ಈಗ ಅಂಗೀಕಾರ ಸಂದರ್ಭದಲ್ಲಿ ಸಾಕಷ್ಟು ತೊಡಕುಗಳು ಮುಂದೆ ಬರ್ತಿದ್ದಾವೆ. ಯಾಕೆಂದ್ರೆ ಇವರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ದೊಡ್ಡ ಮಟ್ಟದಲ್ಲಿ
ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದಿಂದ ಪ್ರತಿರೋಧ ಬರ್ತಾ ಇದೆ, ಜೊತೆಗೆ ಬ್ರಾಹ್ಮಣ ಸಮುದಾಯದಿಂದಲೂ ಕೂಡ ಪ್ರತಿರೋಧ ಬರ್ತಾ ಇದೆ, ಸಾಕಷ್ಟು ಆಕ್ಷೇಪಗಳು ಬರ್ತಿದ್ದಾವೆ. ಹಾಗಾಗಿ ಸಾವಧಾನವಾಗಿ ಇದರ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಎಲ್ಲರನ್ನೂ ಕೂಡ ಮನವೊಲಿಕೆ ಮಾಡಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನ ಮಾಡಬೇಕು ಅನ್ನುವಂತಹ ನಡೆಗೆ ಮುಖ್ಯಮಂತ್ರಿಗಳು ಮೊರೆ ಹೋಗಿದ್ದಾರೆ. ಆ ಒಂದು ಕೆಲಸ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಅಷ್ಟೇ. ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.